ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಗಣರಾಜ್ಯೋತ್ಸವ ನಿಮಿತ್ತವಾಗಿ ನೇಗಿನಹಾಳ ಗ್ರಾಮದ ಮಾಜಿ ಸೈನಿಕರಿಂದ ಸ್ಮಶಾನ ಸ್ವಚ್ಛತೆ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ನೇಗಿನಹಾಳ ಗ್ರಾಮದ ಮಾಜಿ ಸೈನಿಕರ ಸಂಘದ ಸದಸ್ಯರು ಗಣರಾಜ್ಯೋತ್ಸವದ ನಿಮಿತ್ತ ಇಂದು ಗ್ರಾಮದ ಹೊರವಲಯದಲ್ಲಿನ ಸ್ಮಶಾನ ಸ್ವಚ್ಛತೆ ಮಾಡಿ ಅದರ ಸಂರಕ್ಷಣೆಗೆ ಪಣ ತೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇವರ ಶ್ರಮದಾನಕ್ಕೆ ಸಾಥ್ ಕೊಟ್ಟ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯರು ಆದ ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಅವರೊಂದಿಗೆ ಮಾತನಾಡಿ, ಮಾಜಿ ಸೈನಿಕರಿಗೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯವನ್ನು ಕಲ್ಪಿಸುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಇವರ ಸ್ವಚ್ಛತಾ ಕಾರ್ಯಕ್ಕೆ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀನಿ. ಯಾಕಂತಂದ್ರ ಇವತ್ತು ನಾನು ಎಲ್ಲ ಸೈನಿಕರಿಗೆಲ್ಲ ಹೇಳೋದೇನಪ್ಪಾ ಅಂತಂದ್ರ, ಇವತ್ತು ಅವರ ಸೈನ್ಯದಿಂದ ವಾಪಸ್ ಬಂದ ಕೂಡಲೇ ಅವರಿಗೆ ಒಂದು ಗೌರ್ಮೆಂಟ್ ನೌಕರಿ ಸಿಗ್ಬೇಕು. ನಾ ಸರ್ಕಾರಕ್ಕೆ ಒಂದು ಕೇಳ್ಕೊತೀನಿ. ಅಷ್ಟೇ ಅಲ್ಲ, ಅವ್ರು ಏನ್ ಮಕ್ಕಳದಾರಲ್ಲ ಅವ್ರ ಗೌರ್ಮೆಂಟ್ ಶಾಲೆಯೊಳಗೆ ಅವ್ರ ಶಿಕ್ಷಣಕ್ಕೆ ಒಂದು ಉಚಿತ ಸೌಲಭ್ಯಗಳನ್ನು ಕೊಡ್ಬೇಕು. ಅಷ್ಟೇ ಅಲ್ದ ಈಗ ಅವರ ಹೆಂಡತಿಗೆ ಸಹಿತ ನಾವು ಪ್ರಾಮುಖ್ಯತೆಯನ್ನು ಕೊಡ್ಬೇಕಾಗ್ತತಿ. ಅಷ್ಟೇ ಅಲ್ಲ, ಇವತ್ತು ಯಾರ ಒಬ್ಬ ವೀರ ಯೋಧ ಊರನ್ನವ್ರ ಡೆತ್ ಆಗಿತ್ತಂತಂದ್ರ, ಅವ್ರ ವೀರ ಮರಣ ಅಪ್ಪಿದ್ರ ಅವ್ರ ಕನ್ನಡ ಶಾಲೆಗಳಿಗೆ ಅವ್ರ ಹೆಸರು ಇಡುವಂತ ಕೆಲಸನೂ ಆಗ್ಬೇಕಂತ ಈಗಾಗಲೇ ಮೊನ್ನೆ ನಾವು ನೇಸರ್ಗಿ ಮತ್ತು ಮುರೇ ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಮಾಡಿದಾಗ ನಾನು ಮಾನ್ಯ ಲಕ್ಷ್ಮೀಕ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಅದನ್ನ ನಿವೇದನೆ ಮಾಡ್ಕೊಂಡಿದ್ದೆ. ಅವರು ಸಹಿತ ಅದನ್ನ ಎಲ್ಲ ಪಕ್ಷದ ಮುಖಂಡರುಗಳ ಜೊತೆ ಸೇರಿ ನಾನು ಚರ್ಚಿಸಿ ಅದನ್ನ ನಿರ್ಧಾರ ಮಾಡೋಣ ಅಂತ ಹೇಳಿದ್ರು. ಅದಕ್ಕಾಗಿ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಪಾಪ ಸೈನಿಕರ ಸಂಘಕ್ಕೆ ಒಂದು ಕಟ್ಟಡಗಳನ್ನು ಕಟ್ಟಿ ಸೈನಿಕರ ಹೆಸರು ಇಡುವಂತ ಕೆಲಸನೂ ಆಗ್ಬೇಕು. ಈಗ ಅವ್ರು ಮಾಡುವಂತ ಕಾರ್ಯ ನಿಜವಾಗ್ಲೂ ಶ್ಲಾಘನೀಯ. ಅದಕ್ಕಾಗಿ ಇವತ್ತೇನಪ್ಪಾ ಅಂದ್ರ, ನಮ್ಮ ಸೈನಿಕರು ಈಗಾಗಲೇ ಅವ್ರಿಗೊಂದು ಕಟ್ಟಡ ಬೇಕಂತ ಮಾನ್ಯ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವ್ರಿಗೆ ಮನವಿನೂ ಕೊಟ್ಟಾರ. ಅದಕ್ಕೆ ಶಾಸಕರು ಸ್ಪಂದಿಸಿದಾರೆ. ಅದಕ್ಕೆ ಆದಷ್ಟು ಬೇಗ ಅವರ ಏನ್ ಬೇಡಿಕೆಗಳದಾವಲ್ಲ ಅವನ್ನ ಈಡೇರಿಸುವಂತ ಕೆಲಸ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲ ಗ್ರಾಮಸ್ಥರು ಮಾಡ್ತೀವಿ ಅಂತ ಈ ಸಂದರ್ಭ ನಾನು ಹೇಳ್ತೇನೆ. ಮೇಡಮ್, ಈಗ ತಾವು ಸಹ ಒಂದ್ ರೀತಿ ಕಿತ್ತೂರು ನಾಡಿನ ಒಂದ್ ರೀತಿ ಮುಂಚೂಣಿ ಮಹಿಳಾ ಮುಖಂಡರು, ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ತಮ್ಮದೇ ಆದ ಹೆಸರು ಮಾಡಿದ್ರ. ಸಾಕಷ್ಟು ಗ್ರಾಮಗಳಲ್ಲಿ ಮಾಜಿ ಸೈನಿಕರಿಗೆ ಸಾಕಷ್ಟು ಒಂದ್ ರೀತಿ ತಗಾದುಗಳು ಬರೋದು, ಮತ್ತೆ ಅವ್ರ ಮೇಲೆ ಹಲ್ಲೆ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ವಿಶೇಷವಾಗಿ ತಾವು ಮಾಜಿ ಸೈನಿಕರ ಪರವಾಗಿ ಏನೋ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ ಅವ್ರಿಗೆ ವಿಶೇಷ ಸಂರಕ್ಷಣೆ ಬೇಕು ಅಂತ? ಖಂಡಿತ ಬೇಕು ಬ್ರದರ್. ಯಾಕಂತಂದ್ರೆ ಪಾಪ ಅವ್ರು ಸಾಕಷ್ಟು ಈಗ ತಮ್ಮ ಸೇವೆ ಸಲ್ಲಿಸೋದ್ರಾಗ ಗಡಿ ಕಡೆ ಇರ್ತಾರ. ಅವ್ರು ಇದ್ದಾಗ ಊರಿಗೆ ಬಂದಾಗ ಅವ್ರಿಗೆ ಭದ್ರತೆ ಅತಿ ಅವಶ್ಯ ಆಗೈತಿ. ಹಂಗೇನಾರ ಇದ್ರೂ ಸರ್ಕಾರ ಗಮನಿಸಿದ ಅವ್ರಿಗೆ ಭದ್ರತೆಯನ್ನು ಕೊಡುವಂತ ವ್ಯವಸ್ಥೆ ನಾವೆಲ್ಲ ಸೇರಿ ಮಾಡೋದು. ಮೇಡಮ್, ಇಲ್ಲಿ ವಿಶೇಷವಾಗಿ ನೇಗನಾಳದಲ್ಲಿ ಸಾಕಷ್ಟು ಒಂದ್ ರೀತಿ ಸ್ಮಶಾನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಇನ್ನ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ತಾವು ಸಹ ಒಂದ್ ರೀತಿ ಮಹಿಳಾ ಮುಖಂಡರು ಪಂಚಾಯತಿಗೆ ಏನಾದ್ರು ಒತ್ತಡ ಏರ್ತೀರಾ ಮೇಡಮ್, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ, ಸುಧಾರಣೆ ಮಾಡ್ಲಿಕ್ಕೆ? ಆಲ್ರೆಡಿ ಈಗ ಇಲ್ಲಿ ಊರಿನ ಈಗ ರವಿ ಅಂಗಡಿಯವ್ರ ಅದಾರಲ್ಲ ಇಲ್ಲಿ, ಅವ್ರು ಆಕ್ಚುಲಿ ಇದು ಹೋರಾಟ ಮಾಡಾಕತ್ತಾರ. 10-15 ವರ್ಷ ಆತಿ ಸ್ಮಶಾನದ ಏನ್ ಮಾಡ್ಬೇಕಂತ. ಆದ್ರೂ ಸಹಿತ ಇಷ್ಟು ವರ್ಷ ಹೋರಾಟ ಮಾಡಿದ್ ಬೇರೆ. ಯಾಕಂದ್ರೆ ಶಾಸಕರು ನಮ್ಮ ಊರಿನವರೇ ಆಗಿರೋದ್ರಿಂದ, ನಾವು ಸ್ಥಳೀಯರಾಗಿರೋದ್ರಿಂದ ಮತ್ತೆ ಇನ್ನಷ್ಟು ನಮ್ಗೆ ಹೆಚ್ಚಿನ ಬಲ ಬಂತ. ಯಾಕಂದ್ರೆ ಸೈನಿಕರೆಲ್ಲ ನಮಗ ಎಲ್ಲ ಸಾಥ್ ಇರೋದ್ರಿಂದ ಆದಷ್ಟು ಇದರ ಅಭಿವೃದ್ಧಿಗೆ ನಾವು ಹೆಚ್ಚಿನ ಗಮನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಇವಿಷ್ಟು ಒಟ್ಟಾಶಕರೇ ಗೊತ್ತಾಯ್ತಲ್ಲ, ಕಿತ್ತೂರು ನಾಡಿನ ಮುಂಚೂಣಿ ಮಹಿಳಾ ಮುಖಂಡರಾಗಿರ್ತಕ್ಕಂಥ ಶ್ರೀಮತಿ ಈ ಮಾಜಿ ಸೈನಿಕ ಹಾಗೂ ನಿವೃತ್ತ ಶಿಕ್ಷಕರು ಆದ ಪುಂಡಲಿಕ ಹಾರೋಗೊಪ್ಪ ಮಾತನಾಡಿದ್ರು. ಹಾಗೂ ಎಲ್ಲರ ವತಿಯಿಂದ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಅವರಿಗೆ ಅರ್ಪಿಸ್ತೇನೆ. ಇದೇ ರೀತಿಯಾಗಿ ನಮ್ಮ ಸೈನಿಕರ ಎಲ್ಲ ಕೆಲಸಗಳಿಗೆ ಹಾಗೂ ನಮ್ಮ ಬೇಡಿಕೆಗಳಿಗೆ ಶ್ರೀಮತಿ ರೋಹಿಣಿ ತಾಯಿ ಪಾಟೀಲ್ ಅವರು ಕೂಡ ನಮಗೆ ಸಹಕಾರ ಕೊಡಬೇಕು. ನಮ್ಮ ಕಿತ್ತೂರಿನ ಜನಪ್ರಿಯ ಶಾಸಕರಾದಂತ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಕೂಡ ನಮಗೆ ವಚನವನ್ನು ಕೊಟ್ಟಿದ್ದಾರೆ. ನಿಮಗೆ ಬೇಕಾದಂತ ಸಭಾಭವನವನ್ನ ನಾನು ನಿಮಗೆ ಅತಿ ಜರೂರವಾಗಿ ಮಂಜೂರು ಮಾಡಿಕೊಡ್ತೇನೆ. ನೀವು ಅದ್ರ ಬಗ್ಗೆ ಯಾವುದು ಎರಡು ಮಾತಿಲ್ಲ. ಹಾಗೂ ರೋಹಿಣಿತ್ ಅವರು ಕೂಡ ಮಾತು ಕೊಟ್ಟಿದ್ದಾರೆ. ನಿಮಗೆ ಏನೇ ಬೇಡಿಕೆ ಇದ್ರೆ ನಾವು ಭೇಟಿಯಾಗ್ರಿ, ನಿಮ್ಗೆ ನಾನು ಎಲ್ಲಾ ಸಹಕಾರ ಕೊಡ್ತೇನೆ. ನಿಮ್ಮ ಮಕ್ಕಳ ಎಜುಕೇಶನ್ ಆಗ್ಲಿ, ನಿಮ್ಮ ಪತ್ನಿಯರ ಏನೇ ಸಹಕಾರ ಆಗ್ಲಿ, ವಿಧವಾ ಮಾಜಿ ಸೈನಿಕರ ಪತ್ನಿ ಇರ್ತಾರೆ, ಅವರಿಗೆ ಏನೋ ಅನುಕೂಲ ಆಗ್ಬೇಕಾದ್ರೆ ನಾ ಎಲ್ಲ ಮಾಡಿಕೊಡ್ತೇನೆ ಅಂತೇಳಿ ಶ್ರೀಮತಿ ರೋಹಿಣಿ ತಾಯಿ ಪಾಟೀಲ್ ಅವರು ಕೂಡ ನಮ್ಗ ಮಾತು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇವತ್ತಿನ ಸ್ಮಶಾನದ ಸ್ವಚ್ಛತೆ ಕಾರ್ಯಕ್ರಮ ಇದನ್ನ ಮಾಡ್ಕೊಂತ ಬರ್ಬೇಕಂತ ನಾವು ಬಹಳ ಮನದಲ್ಲಿ ಇಟ್ಕೊಂಡಿದ್ದೀವಿ. ನಮ್ಮ ಯುವ ಧುರೀಣರಾದಂತ ರವಿ ಅಂಗಡಿಯವರು ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಕಾರ್ಯದರ್ಶಿಗಳು, ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿಯವರು ಹಾಗೂ ನೇಗಿನಾಳ ಗ್ರಾಮದ ಎಲ್ಲ ಹಿರಿಯರು ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾವಾಗೂ ನಾವು ಸಾರ್ವಜನಿಕ ಆಸ್ತಿಯನ್ನ ರಕ್ಷಣೆ ಮಾಡ್ತೀವಿ, ಸ್ವಚ್ಛನೆ ಮಾಡ್ತೀವಿ ಅಂತ ಮಾತು ಕೊಡ್ತಾನೆ. ಇಲ್ಲಿಗೆ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ.
ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಅಜಿತ್ ಜೈನರ್, ನಾರಾಯಣ ಲೋಕರಿ, ಖಜಾಂಚಿ ಪುಂಡಲಿಕ ಇಂಗಳಗಿ, ಗಂಗಪ್ಪ ಜುಂಜೇರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.